ಹಾಯ್ ವಿವರ್ಸ್, ಇವತ್ತು ನಾವು ಕಾರ್ಚಿಕಾಯಿ ಪಲ್ಯನ ಮಾಡೋಣ. ಈ ಕಾರ್ಚಿಕಾಯಿ ಹೇಗಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ತುಂಬ ಚಿಕ್ಕ ಚಿಕ್ಕ ಕಾಯಿ. ಇದಕ್ಕೆ ತಮಿಳಲ್ಲಿ ಆದಲ್ಕಾಯಿ ಅಥವಾ ಕಸರ್ಕಾಯಿ ಅಂತ ಕೂಡ ಕರೀತಾರೆ. ಇಂಗ್ಲೀಷಲ್ಲಿ ಮೊಮೋಡಿಕಾ ಅಂತ ಕೂಡ ಕರೀತಾರೆ. ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು. ಇದು ಹಿಂದ್ಗಡೆ ಮತ್ತು ಮುಂದ್ಗಡೆ ಸ್ವಲ್ಪ ನಾರಿರುತ್ತೆ. ಅದನ್ನು ಕಟ್ ಮಾಡಿಬಿಟ್ರೆ ಇದು ಪಲ್ಯ ಮಾಡೋದಕ್ಕೆ ಕಾಯಿ ರೆಡಿ ಅಂತಲೇ ಅರ್ಥ. ಇದು ವಿಶೇಷತೆ ಏನು ಅಂದರೆ, ಸಂಜೆ ನಾವು ದೀಪ ಹಚ್ತೀವಲ್ವಾ, ಆ ದೀಪದ ಛಾಯ ಇದ್ರ ಮೇಲೆ ಬಿದ್ದರೆ ಈ ಥರ ಹೊಟ್ಟೆ ಒಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ಒಳಗಡೆ ಚಿಕ್ಕ ಚಿಕ್ಕ ಬೀಜಗಳಿರುತ್ತೆ, ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಇದು ಬಾಣಂತಿಯರಿಗೆ, ಈ ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದು. ಹಾಗೆ ಲಿವರ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನು ಹೆಚ್ಚಾಗಿ ಬಳಸ್ಬೋದು ಅಂತ ಹೇಳ್ತಾರೆ ಕೂಡ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಬೆಳ್ಳುಳ್ಳಿ, 1-2 ಸ್ಪೂನು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿದನ್ನು ಒಂದು ಸ್ಪೂನು ಎಣ್ಣೆ ಹಾಕಿ ಚೆನ್ನಾಗಿ ಮೊದಲು ಫ್ರೈ ಮಾಡ್ಕೊಳ್ತೀನಿ. ಕೆಲವೊಬ್ಬರು ಇದನ್ನು ಈರುಳ್ಳಿ, ಟೊಮೆಟೊ ಹಾಕಿ ಕೂಡ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಕೊಬ್ಬರಿ ಕೂಡ ಯೂಸ್ ಮಾಡ್ತಾರೆ. ಆದರೆ ನಾನಿಲ್ಲಿ ತುಂಬ ಸುಲಭವಾಗಿ ಇದನ್ನು ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದರೆ ತುಂಬ ಡಾರ್ಕ್ ಕಲರ್ ಬರುತ್ತೆ. ಅಂದರೆ ಡಾರ್ಕ್ ಗ್ರೀನ್ ಅಂತೀವಲ್ವ, ಆ ಥರ ಆಗುತ್ತೆ. ಸೊ ಫ್ರೈ ಮಾಡಿ ಅದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಇಲ್ಲಿ 2-3 ಸ್ಪೂನು ಎಣ್ಣೆನ ಹಾಕ್ಕೊಂಡು ನಾನು ಬೆಳ್ಳುಳ್ಳಿನ ಹಾಕಿಬಿಟ್ಟು ಫ್ರೈ ಮಾಡ್ತೀನಿ. ನೀವು ಬೇಕು ಅನ್ನೋದಾದರೆ ಈ ಟೈಮಲ್ಲಿ ಜೀರಿಗೆ ಕೂಡ ಬಳಸ್ಕೋಬೋದು, ಅಥವಾ ಜೀರಿಗೆ ಪೌಡ್ರ್ ಕೂಡ ನೀವು ಹಾಕ್ಕೋಬೋದು. ಈ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ತಾ ಇದ್ದಾಗೆ ನಾವು ಮುಂಚೆನೇ ಫ್ರೈ ಮಾಡಿಟ್ಟಿರುವಂಥ ಕಾರ್ಚಿಕಾಯಿನ ಅದಕ್ಕೆ ಹಾಕಿ 1-2 ಸೆಕೆಂಡು ಎರಡನ್ನು ಹೊಂದಿಸ್ಬಿಟ್ಟು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಈ ಪಲ್ಯ ಆದ ಹಾಗೆ. ಒಂದು ಸ್ವಲ್ಪ ಆ ಉಪ್ಪು ಮತ್ತು ಖಾರ ಅದಕ್ಕೆ ಹೊಂದ್ಕೊಳ್ಳೋದಕ್ಕೋಸ್ಕರ 5-6 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಷ್ಟೆ. ಇದನ್ನ ನೀವು ಸೈಡ್ ಡಿಶ್ ಆಗಿ ಕೂಡ ಬಳಸ್ಬೋದು. ಜೋಳದ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ನನ್ನ ಮಗಳಿಗೆ ತುಂಬ ಇಷ್ಟವಾಗಿರೋ ಪಲ್ಯ. ಹೆಲ್ತ್ಗೆ ಒಳ್ಳೆಯದು ಅನ್ನೋದಾದರೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಒಂದು ಸಾರಿ ಟ್ರೈ ಮಾಡಿ.